ನನಗೆ ಎಷ್ಟು ಅವಮಾನ ಮಾಡಿದ್ಯೋ, ಎಷ್ಟು ಕಷ್ಟ ಕೊಟ್ಟೆ ಅಂತ ನಿನ್ನನ್ನ ಸಂತೋಷವಾಗಿರೋದಕ್ಕೆ ಬಿಡ್ತೀನಾ? ನೀನು ನಿನ್ ತಂಗಿ ಅಳ್ತಾ ಇದ್ರೇನೆ ಕಾಣೋ ನನಗೆ ಆನಂದ. ಅದಕ್ಕೆ ಈ ಮದ್ವೆನ ನಿಲ್ಲಿಸ್ತಿದ್ದೀನಿ. ಸ್ವಲ್ಪ ಹೊತ್ತಲ್ಲಿ ಈ ಮಂಟಪ ರಣರಂಗ ಆಗತ್ತೆ. ಇದೆ ಈ ಚಿಕ್ಕಮ್ಮ ನಿನ್ ಕೊಡ್ತೀರೋ ನಿಂತೋಗೋ ಮದ್ವೆ ಕಾಣಿಕೆ. ಮೇಡಮ್ ಮೇಡಮ್ ಒಂದ್ಸರಿ ಈ ಕಡೆ ಬನ್ನಿ ಮೇಡಮ್. ಏನಂತ? ಬನ್ನಿ ಮೇಡಮ್, ಹೇಳ್ತೀನಿ ಪ್ಲೀಸ್. ಬನ್ನಿ ಮೇಡಮ್. ಮೇಡಮ್, ಈ ಮದುವೆನ ನಿಲ್ಸೋದಕ್ಕೆ ನೀವೇನೋ ಪ್ಲಾನ್ ಮಾಡಿದೀರಾ ಅಲ್ವಾ? ಈ ಮದುವೆ ನಡೆಯೋದಕ್ಕೆ ಅವ್ರೇನೋ ಪ್ಲಾನ್ ಮಾಡಿದ್ದಾರೆ ಮೇಡಮ್. ನನ್ನನ್ ಮೀರಿ ಹೇಗ್ ಮಾಡ್ತಾರೆ ಈ ಮದ್ವೆನ? ಅವರು ನಿನ್ಗೇನು ಮಾಡ್ಬೇಕು ಅನ್ಕೋತಿದ್ದಾರೆ ನಿತ್ಯ. ನನಗೇನ್ ಮಾಡೋಕ್ಕಾಗತ್ತೆ? ಇದು ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ, ಆದ್ರೆ ಅವರು ಪ್ಲಾನ್ ಮಾಡಿರೋದು ಮಾತ್ರ ನಿಜ. ಹಾಗ್ ಮಾಡಿದ್ರೆ ತುಂಬಾ ಸಮಸ್ಯೆಗಳು ಬರುತ್ತೆ ಅಂತ, ಪರಿಣಾಮಗಳು ತುಂಬಾ ಭಯಂಕರವಾಗಿರುತ್ತೆ ಅಂತ ಆ ಕೇಶವ ಅಭಿ ಹತ್ರ ಹೇಳೋದನ್ನ ನಾನು ಕಿವಿಯಾರೆ ಕೇಳಿಸ್ಕೊಂಡೆ. ಮೇಡಮ್, ಪ್ಲಾನ್ ಏನಾಯ್ತು ಅಂತ ಅಭಿ ಸನ್ನೆ ಮಾಡಿದ್ದು, ಓಕೆ ಅಂತ ಕೇಶವ ಕೈ ಸನ್ನೆ ಮಾಡಿ ಉತ್ತರ ಕೊಟ್ಟಿದ್ದು ನಾನು ಕಣ್ಣಾರೆ ನೋಡಿದೆ ಮೇಡಮ್. ಇವತ್ ನಿನ್ ಕತೆ ಮುಗಿಯುತ್ತೆ ಅನ್ಸುತ್ತಮ್ಮ. ಯಾವ್ದಕ್ಕೂ ಒಳ್ಳೇದು. ಏನಾದ್ರೂ ಆಗಕ್ ಮುಂಚೆ ಇಲ್ಲಿಂದ ಹೊರಟೋಗು. ಮದ್ವೆನ ನಿಲ್ಲಿಸ್ದೆ ಹೋಗೋ ಮಾತೇ ಇಲ್ಲ. ನಿನ್ ಪ್ರಾಣಕ್ಕಿಂತ ಮದುವೆ ಏನು ಹೆಚ್ಚಲ್ಲ ಅಲ್ವೇನಮ್ಮ? ನನ್ ಪ್ರಾಣಕ್ಕೆ ಅಪಾಯ ಅಂತ ಗೊತ್ತಾದ್ರೆ ಇಲ್ಲಿ ಯಾರೊಬ್ರ ಪ್ರಾಣನೂ ಉಳಿಯಲ್ಲ. ಎಲ್ಲಾರನ್ನೂ ಸಾಯಿಸೋವರೆಗೂ ನಾನ್ ಸಾಯಲ್ಲ. ಈ ಅಭಿ ಕೇಶವ ಏನ್ ಪ್ಲಾನ್ ಮಾಡಿದಾರೋ ಏನೋ, ಇವತ್ತು ಮೇಡಮ್ ಲೈಫ್ ಸ್ಟೋರಿಗೆ ಎಂಡ್ ಕಾರ್ಡ್ ಬೀಳುತ್ತಾ? ಚಂದ್ರಿಕಾ, ನೋಡ್ತಿದ್ರೆ ಈ ಫಂಕ್ಷನ್ ಹಾಲು ಫ್ಯಾಕ್ಷನ್ ಹಾಲ್ ಆಗುತ್ತೆ ಅನ್ಸ್ತಿದೆ. ತುಂಬಾನೇ ರಕ್ತಪಾತ ಆಗುತ್ತೇನೋ. ಓಡ್ ಹೋಗೋದಕ್ಕೆ ರೆಡಿಯಾಗಿರಿ ಪೌಡ್ರು. ನಮಗ್ ಪ್ರಾಣನೇ ಮುಖ್ಯ. ನಿನ್ನೆವರೆಗೂ ಆಸ್ತಿ ಮುಖ್ಯ ಅಂದೆ. ಆಸ್ತಿ ಕೂಡ ಬೇಕು. ಅಯ್ಯಯ್ಯೋ, ನೀನ್ ಬದಲಾಗಲ್ಲ. ಏನು ಒಂಥರ ಇದೆಯಾ? ಏನಿಲ್ಲ. ನಿಮ್ ಚಿಕ್ಕಮ್ಮನ ಬಗ್ಗೆ ಭಯ ಪಡ್ತಾ ಇದ್ಯಾ? ನಾನ್ ಇರ್ಬೇಕಾದ್ರೆ ಅವಳು ಏನು ಮಾಡಕ್ಕಾಗಲ್ಲ. ಟೆನ್ಷನ್ ಬಿಟ್ಟು ಹ್ಯಾಪಿ ಆಗಿರು. ಮದ್ವೆನ ಎಂಜಾಯ್ ಮಾಡು. ನೋಡಪ್ಪ, ವಧು ತಂದೆ ತಾಯಿ ಬಂದು ವರನ ಕಾಲ್ ತೊಳೆದು ಕನ್ಯಾದಾನ ಮಾಡಬೇಕು. ಅಪ್ಪ ಅಮ್ಮ ಇಲ್ಲ ಪುರೋಹಿತ್ರೆ, ಅಣ್ಣ ಅತ್ಗೆ ಇದೀವಿ. ಓಕೆ ಅಲ್ವಾ? ತಂದೆ ತಾಯಿ ಇಲ್ಲದ ಮೇಲೆ ಅಣ್ಣ ಅತ್ಗೆನೆ ತಂದೆ ತಾಯಿ. ಸರಿ ಆಗ್ಲಪ್ಪ. ದಿವ್ಯಾ, ಕನ್ಯಾದಾನ ಮಾಡೋಣ.
ನೋಡಪ್ಪ ಒಂದ್ಸರಿ ಇಲ್ಬಾ. ಈ ಅಕ್ಷತೆ ತಗೊಂಡು ಎಲ್ರಿಗೂ ಕೊಟ್ಟು ಬನ್ನಿ.